ಕಸೋ ರಸವಾಗಿ ಬಾಳು ನಂದನವಾಗಿ ಶ್ರೀ ಜಗದ್ಗುರು ರೇಣುಕರ ಕರುಣೆ, ಶ್ರೀ ಜಗದ್ಗುರು ರೇಣುಕರ ಕರುಣೆ ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ. ಬೆಂಗಳೂರು ಮಹಾನಗರದಲ್ಲಿ ಆಷಾಢ ಮಾಸದ ಅಂಗವಾಗಿ ಸಂಯೋಜಿಸಿದಂಥ ಇಷ್ಟಲಿಂಗ ಮಹಾಪೂಜಾ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ಮಂಗಲ ಸಮಾರಂಭದಲ್ಲಿ ಉಪದೇಶಾಮೃತವನ್ನು ನೀಡಿದಂಥ ಕಲ್ಲುಬಾಳು ಮಠಾಧ್ಯಕ್ಷರಾದ ಶ್ರೀ ಶಟಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳವರನ್ನು ಮೊದಲು ಮಾಡಿ ಪೂಜೆಯಲ್ಲಿ ಪಾಲ್ಗೊಂಡ ಎಲ್ಲ ಮಠಗಳ ಶ್ರೀಗಳವರೇ, ಆಷಾಢ ಮಾಸ ಪೂಜಾ ಸಮಿತಿಯ ಅಧ್ಯಕ್ಷರಾದಂಥ ಟಿ ಎಸ್ ಉಮಾಶಂಕರನ್ ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳವರೇ, ಇವತ್ತಿನ ಪೂಜಾ ಕರ್ತೃಗಳಾದ ಲಿಂಗೈಕ್ಯ ಶ್ರೀ ವಿಶ್ವನಾಥಪ್ಪ, ಶ್ರೀಮತಿ ಪಾರ್ವತಮ್ಮನವರ ಮಕ್ಕಳಾದಂಥ ಶ್ರೀ ರಾಜೇಂದ್ರ ಪ್ರಸಾದ್ ಮತ್ತು ಅವರೆಲ್ಲ ಕುಟುಂಬ ವರ್ಗದವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಪೂಜೆಯಲ್ಲಿ ಪಾಲ್ಗೊಂಡಿರುವ ಶ್ರದ್ಧಾವಂತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಬೆಂಗಳೂರು ಮಹಾನಗರದಲ್ಲಿ ಕಳೆದ 4 ದಿನಗಳಿಂದ ನಡೆದುಕೊಂಡು ಬಂದಂಥ ರಂಭಾಪುರಿ ಜಗದ್ಗುರುಗಳ ಧರ್ಮಯಜ್ಞ ಇಂದು 5ನೇ ದಿನದಲ್ಲಿ ಬೆಳಗಿನ ಇಷ್ಟಲಿಂಗ ಮಹಾಪೂಜೆ ಈಗ ತಾನೇ ಸಂಪನ್ನಗೊಂಡಿದೆ. ಸಂಜೆ ಜನಜಾಗೃತಿ ಧರ್ಮ ಸಮಾವೇಶದ ಮೂಲಕ ಈ ವರ್ಷದ ಆಷಾಢ ಮಾಸದ ಪೂಜಾ ಹಾಗೂ ಧರ್ಮ ಸಮಾರಂಭ ಮಂಗಲವನ್ನು ಹೊಂದುತ್ತಾದ ಈ 4-5 ದಿನಗಳ ಸಂದರ್ಭದಲ್ಲಿ ಆಷಾಢ ಮಾಸ ಪೂಜಾ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳು ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಈ ಸಮಾರಂಭದ ಯಶಸ್ವಿಗಾಗಿ ಶ್ರಮಿಸಿದ್ದನ್ನು ನೋಡಿ ಜಗದ್ಗುರುಳಿಗಷ್ಟೇ ಅಲ್ಲ, ಆಗಮಿಸಿದಂಥ ತಮ್ಮೆಲ್ಲರಿಗೂ ಕೂಡ ಅದೇ ಒಂದು ಸಂತೋಷ ತಂದಿದೆ ಅಂತೇಳಿ ಭಾವಿಸ್ತಾ ಇದ್ದೆ. ಈ ಕೊನೆಯ ದಿನದ ಪೂಜಾ ಸಂದರ್ಭದಲ್ಲಿ ಕಲ್ಲುಬಾಳು ಮಠಾಧ್ಯಕ್ಷರಾದಂಥ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ವೀರಶೈವ ಸಮಾಜ ಬಾಂಧವರಿಗೆ ನಮ್ಮ ಧರ್ಮದ ಆದರ್ಶ ವಿಚಾರಗಳನ್ನು ಗುರು ಕೊಟ್ಟಿರುವಂಥ ಇಷ್ಟಲಿಂಗವನ್ನು ಧರಿಸಿ ಪೂಜೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಅದರಿಂದ ಏನು ಒಳ್ಳೆಯದಾಗ್ತಾ ಇದೆ ಅನ್ನೋದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 4 ದಿನಗಳಿಂದ ವೀರಶೈವ ಧರ್ಮದ ಅಷ್ಟಾವರಣಗಳ ಬಗ್ಗೆ
ಬೆಳಗಿನ ಪೂಜಾ ಸಂದರ್ಭದಲ್ಲಿ ತಾವೆಲ್ಲ ಕೇಳ್ತಾ ಬಂದಿದ್ದೀರಿ. ಈ ಆಷಾಢ ಮಾಸದ ಕೊನೆಯ ದಿನದ ಈ ಸಂದರ್ಭದಲ್ಲಿ ಏನು ಗುರು ಕೊಟ್ಟಿರುವಂಥ ಮಂತ್ರ ಇದೆ, ಆ ಮಂತ್ರವನ್ನು ನಾವು ಯಾವ ರೀತಿಯಾಗಿ ಜಪ ಮಾಡಬೇಕು ಅನ್ನುವಂಥ ವಿಚಾರವಾಗಿ 4 ಮಾತುಗಳನ್ನು ಇವತ್ತಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಸಪ್ತಕೋಟಿ ಮಹಾಮಂತ್ರಗಳದ ಒಂದಲ್ಲ ಎರಡಲ್ಲ, ಸಪ್ತಕೋಟಿ ಮಹಾಮಂತ್ರಗಳದ. ಒಂದೊಂದು ಅಕ್ಷರದಲ್ಲಿಯೂ ಕೂಡ ಅದನ್ನು ನಿಷ್ಠೆಯಿಂದ ಜಪಿಸಿದರೆ ಅದರಿಂದ ಫಲವನ್ನು ಪಡೀಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಇತಿಹಾಸದ ಪುಟಗಳಿಂದ ನಾವೆಲ್ಲ ತಿಳಿತಾ ಇದ್ದೇವೆ. ವೀರಶೈವ ಧರ್ಮದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಹೇಳ್ತಾರೆ, ಸಪ್ತಕೋಟೀಶು ಮಂತ್ರೇಶು ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣಾದಿ ದೇವೇಶು ಶಂಭುರ್ ಮಹಾತ್ಕರಃ. ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಶಿವಪಂಚಾಕ್ಷರಿ ಮಹಾಮಂತ್ರ ಅತ್ಯಂತ ಸರ್ವಶ್ರೇಷ್ಠ ಅನ್ನುವಂಥ ಮಾತು ಹೇಳ್ತಾರೆ. ಹಾಗೆ ಬ್ರಹ್ಮ ವಿಷ್ಣು ಮೊದಲು ಮಾಡಿಕೊಂಡು ಎಲ್ಲ ದೇವಾನುದೇವತೆಗಳಲ್ಲಿ ಶಿವನು ಹೇಗೆ ಅಗ್ರಗಣ್ಯನಾಗಿದ್ದಾನೆ, ಹಾಗೆಯೇ ಎಲ್ಲ ಮಹಾಮಂತ್ರಗಳಿಗಿಂತ ಶಿವಪಂಚಾಕ್ಷರಿ ಮಂತ್ರ, ಪ್ರಣವ ಪಂಚಾಕ್ಷರಿ ಮಂತ್ರ ಈ ಭವಬಂಧನದಿಂದ ನಮ್ಮೆಲ್ಲರನ್ನು ಮುಕ್ತ ಮಾಡಿ ಒಂದು ಜೀವನ್ಮುಕ್ತಿಯ ಕಡೆಗೆ ಕರೆದೊಯ್ಯುವಂಥ ಶಕ್ತಿ ಮಹಾಮಂತ್ರಕ್ಕಿದೆ. ಆ ಒಂದು ಮಂತ್ರಸಿದ್ಧಿಯಿಂದ ಅನೇಕ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಿದ್ದನ್ನು ಅನೇಕ ತಪಸ್ವಿಗಳ, ಅನೇಕ ಮಹಾನುಭಾವರ ಜೀವನ ಚರಿತ್ರೆಯಿಂದ ನಾವೆಲ್ಲ ತಿಳಿತಾ ಇದ್ದೇವೆ. ಗುರು ದೀಕ್ಷಾ ಸಂದರ್ಭದಲ್ಲಿ ದೀಯತೆ ಚ ಶಿವಜ್ಞಾನಂ ಕ್ಷೀಯತೆ ಚ ಪಾಶಬಂಧನಂ. ಮನುಷ್ಯನ ಪಾಪ ಬಂಧನಗಳನ್ನು ದೂರ ಮಾಡಿ ಮೋಕ್ಷದಾಯಕವಾದಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಬೋಧ ಮಾಡಿದ್ದಾರೆ. ಆ ಮಂತ್ರವನ್ನು ಏಕಾಂತದಲ್ಲಿ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಗುರುವಿನ ಮೂಲಕ ತಿಳುವಳಿಕೆಯನ್ನು ಪಡೆದು ಜಪ ಮಾಡಬೇಕಂತ. ಬಹುಶಃ ಜಗದ್ಗುರು ರೇಣುಕಾಚಾರ್ಯರು ಜಪವನ್ನು ಮಾಡುವಂಥ 3 ಕ್ರಮಗಳನ್ನು ಅವರು ಹೇಳಿದ್ದಾರೆ. ಆ 3 ಕ್ರಮಗಳು ಯಾವಂದರೆ, ಒಂದು ವಾಚಿಕ, ಇನ್ನೊಂದು ಉಪಂಶ, ಮತ್ತೊಂದು ಮಾನಸಿಕವಾದಂಥ ಜಪ. ಭಾಳ ಜನರಿಗೆ ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡು ಜಪ ಮಾಡಲಿಕ್ಕೆ ಭಾಳ ಜನರಿಗೆ ಬರೋದೇ ಇಲ್ಲ. ಬಹುಶಃ ವಾಚಿಕ ಜಪ ಅಂದ್ರೆ ಹೇಳುವಂಥ ಮಂತ್ರ ಅಕ್ಕಪಕ್ಕದಲ್ಲಿದ್ದವರಿಗೆ ಕೇಳುವಂತೆ ಗಟ್ಟಿಯಾಗಿ ಹೇಳಿದ್ದಾದರೆ ಅದು ವಾಚಿಕ ಜಪ ಅಂತ ಕರೆಸುವಂತಾಗಿದೆ. ಅದೇ ಮಂತ್ರ ಪಕ್ಕದಲ್ಲಿದ್ದವರಿಗೆ ಕೇಳುವಂತಿಲ್ಲ, ತುಟಿ ಮಾತ್ರ ಅಲ್ಲಾಡ್ತಾ ಮಾಡುವಂಥ ಜಪಕ್ಕೆ ಉಪಂಶ ಜಪ ಅಂತ ಕರೀತಾರೆ. ಅದೇ ಮಂತ್ರ ಇನ್ನೊಬ್ಬರಿಗೆ ಕೇಳುವಂಗಿಲ್ಲ, ತುಟಿನೂ ಅಲ್ಲಾಡೋಂಗಿಲ್ಲ, ಮನಸ್ಸಿನಲ್ಲೇ ಆ ಮಹಾಮಂತ್ರವನ್ನು ಜಪ ಮಾಡೋದಕ್ಕೆ ಮಾನಸಿಕ ಜಪ ಅಂತ ಕರೀತಾರೆ.
ಈ 3 ಜಪಗಳಲ್ಲಿ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಮಾನಸಿಕ ಜಪ ಬಹಳ ಸರ್ವಶ್ರೇಷ್ಠ. ಆದರೆ ಈ ಮಾನಸಿಕ ಜಪ ಸಾಮಾನ್ಯ ಜನರಿಗೆ ಮಾಡೋದು ಬಹಳ ಕಷ್ಟ. ಯಾಕೆಂದರೆ ಚಂಚಲವಾದಂಥ ಮನಸ್ಸನ್ನು ತಡೆ ಹಿಡಿಯುವುದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಒಬ್ಬ ಕವಿ ಹೇಳ್ತಾನೆ, ಮೋಟ್ರದೊಳಗೆ ಡ್ರೈವರ್ಕ್ಕಿಂತ ಇಂಜಿನ್ ಮುಂದೆ, ಇಂಜಿನ್ಗಿಂತ ವೇಗ ಮುಂದೆ, ವೇಗಕ್ಕಿಂತ ಗಾಳಿ ಮುಂದೆ, ಗಾಳಿಗಿಂತ ಮನುಷ್ಯನ ಮನಸ್ಸು ಮುಂದೆ. ಇಷ್ಟು ಈ ಮನಸ್ಸು ಓಡ್ತಾ ಇದೆ. ನೀವೆಲ್ಲ ಇಷ್ಟು ಜನ ಇದ್ದೀರಿ, ನಿಮ್ಮ ಮನಸ್ಸು ಎಲ್ಲೆಲ್ಲೈತಂಥೇಳಿ ಯಾರಿಗೂ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಅದು ನಿಮಗೆ ಬೇಕೇ ಹೊರತು ಬೇರೆಯವರು ಯಾರೂ ಕೂಡ ಕಂಡು ಹಿಡಿಯಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಚಂಚಲವಾದಂಥ ಮನಸ್ಸು ಹಿಡಿದಿಡೋದಂದರೆ ಭಾಳ ಜನರಿಗೆ ಕಷ್ಟ. ಅದಕ್ಕೆ ಅನುಭವಿಗಳಾದಂಥ ತಪಸ್ವಿಗಳಾದಂಥ ಪರಮಾಚಾರ್ಯರು ಹೇಳ್ತಾರೋ, ಮೊದಲನೇದಾದಂಥ ವಾಚಿಕ ಜಪ ಬೇಡ, ಕಠಿಣವಾದಂಥ ಮಾನಸಿಕ ಜಪ ಅದು ಕೂಡ ಕಷ್ಟ, ಅದು ಬೇಡ. ಸಾಧಕರಿಗೆ, ಮನಸ್ಸು ನಿಯಂತ್ರಣ ಇಲ್ಲದಂಥವರಿಗೆ ಮಧ್ಯದಲ್ಲಿರುವಂಥ ಉಪವಂಶ ಜಪ ಇದನ್ನು ಮಾಡಬಹುದು ಅಂಥೇಳಿ ಭಾಳಷ್ಟು ಜನರು ತಮ್ಮ ಸದಭಿಪ್ರಾಯವನ್ನು ತಿಳಿಸಿದ್ದಾರೆ. ಅದಕ್ಕೆ ಆ ಮಂತ್ರವನ್ನು ನಿಮಗೆ ಎಷ್ಟು ಸಾಧ್ಯತೆ ಅಷ್ಟು ಮಾಡಿರಿ. ಹಸ್ತ ಜಪ ಬಹಳ ಸರ್ವಶ್ರೇಷ್ಠ. ಇಲ್ಲೇನು ಬೆರಳಿನಲ್ಲಿ ಗಿಣ್ಣುಗಳದ ನೋಡಿ, ಅಲ್ಲಿಂದ ನಾವು ಪ್ರಾರಂಭ ಮಾಡಿ 12 ಅಂಕಿಗಳನ್ನು ಏನು ಗಿಣ್ಣುಗಳು ಬರ್ತಾವೋ ಅಲ್ಲಿ ಒಂದೊಂದು ಕುರುವಿಗೆ ಒಂದೊಂದು ಮಂತ್ರವನ್ನು ಹೇಳ್ತಾ ಆ ಥರ 12 ಸಲ ಮಾಡಿದರೆ 36 ಆಗ್ತಾಯಿದೆ. 36 3 ಸಲ ಮಾಡಿದರೆ 108 ಆಗ್ತಾಯಿದೆ. ಹಸ್ತಜಪ ಮಾಡಿದ್ರಂತೂ ಭಾಳ ಶ್ರೇಷ್ಠ. ಹಸ್ತಜಪ ಮಾಡೋದರಿಂದ ಒಂದು ಹಸ್ತದಲ್ಲಿ ಸಿದ್ಧಿ ಬರ್ತಾಯಿದೆ. ನೀವು ಯಾರಿಗೆ ಏನಾದರೂ ಒಂದು ಕೈ ಎತ್ತಿ ಕೊಟ್ಟರೆ ಅದರಿಂದ ಅವರಿಗೆ ಒಳ್ಳೆಯದಾಗ್ತಾಯಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವು ಜನ ಹೆಣ್ಣು ಮಕ್ಕಳು ಅಡುಗೆಯನ್ನು ಮಾಡುವಾಗ ಸಾಂಬಾರು ಮಾಡ್ತಾರೆ. ಕೆಲವರು ಉಪ್ಪು ಖಾರ ಒಗ್ಗರಣೆ ಹಾಕಿದರೆ ಸಾಂಬಾರು ಭಾಳ ರುಚಿಯಾಗಿರ್ತಾಯಿದೆ. ಕೆಲವು ಜನರು ಬೇಕಾದಷ್ಟು ಸಾಮಗ್ರಿಗಳನ್ನು ಹಾಕಿ ಸಾರು ಮಾಡಿದ್ರೂ ಸಾರು ಊಟ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಹಸ್ತಗುಣ, ಕೆಲವರು ಹೆಣ್ಣು ಮಕ್ಕಳ ಕೈಗುಣ, ಅವರೇನು ಮಾಡುವಂಥ ಒಂದು ಪರಿಪಾಠದಲ್ಲಿ ಸಿದ್ಧಿಯನ್ನು ಪಡ್ಕೊಂಡ್ರ ಕಾರಣ ರುಚಿಯಾದಂಥ ಆಹಾರ ಪದಾರ್ಥ ತಯಾರು ಮಾಡಲಿಕ್ಕೆ ಸಾಧ್ಯತೆ. ಹಾಗೆ ಹಸ್ತಜಪವನ್ನು ಮಾಡೋದರಿಂದ ನಾವು ಏನೇ ಕೊಡಲಿ ಅದು ಇನ್ನೊಬ್ಬರಿಗೆ ಒಳಿತನ್ನು ಉಂಟು ಮಾಡ್ತಾಯಿ. ಆದರೆ ಬಹಳ ಜನ, ಕೆಲವು ಜನ ರುದ್ರಾಕ್ಷಿ ಸರ ತಗೊಂಡು ಜಪ ಮಾಡ್ಬೋದು, ಅದು ಏನೂ ತಪ್ಪಿಲ್ಲ. ಸಾಮಾನ್ಯ ಜನರು, ಗೃಹಸ್ಥ ಜನರು ರುದ್ರಾಕ್ಷಿ ಇಟ್ಕೊಂಡು ಮಾಡೋದು ಭಾಳ ಕಷ್ಟ. ಅದಕ್ಕೆ ರುದ್ರಾಕ್ಷಿ ಜಪಕ್ಕಿಂತ ಹಸ್ತ ಜಪನೇ ಸರ್ವಶ್ರೇಷ್ಠ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಇದನ್ನು ಇಷ್ಟಲಿಂಗ ಪೂಜೆ ಮಾಡುವಾಗ ನೀವು 108 ಸಲ ಆದರೂ ಹೇಳಿ, 54 ಸಲವಾದರೂ ಹೇಳಿ, 27 ಸಲವಾದರೂ ಹೇಳಿ, 12 ಸಲವಾದರೂ ಹೇಳಿ, 5 ಸಲವಾದರೂ ಹೇಳಿ, ಕೊನೆಗೆ 5 ಸಲನೂ ಆಗೋಕ್ಕಿಲ್ಲ ಅಂದರೆ 1 ಸಲವಾದರೂ ಹೇಳಿ ನೀವು ನಮಸ್ಕಾರ ಮಾಡಿದರೆ
ನಿಜವಾಗಲೂ ವೀರಶೈವ ಧರ್ಮದಲ್ಲಿ ನಾವೆಲ್ಲ ಹುಟ್ಟಿ ಬಂದದ್ದು ಸಾರ್ಥಕಗೊಳ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಅದಕ್ಕೆ ಆ ಮಹಾಮಂತ್ರದ ಮಹಿಮೆ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದವರು ಗೊತ್ತಿದ್ದವರಿಂದ ತಿಳ್ಕೊಳ್ಳಿ. ಈ ಮಂತ್ರ ಎಲ್ಲರಿಗೂ ಗೊತ್ತಿದೆ ಅನ್ನುವಂಥ ಭಾವನೆ ಕೆಲವರಿಗಿದೆ. ಎಲ್ಲರಿಗೂ ಈ ಮಂತ್ರ ಗೊತ್ತಿದ್ದರೂ ಕೂಡ ಆ ಮಂತ್ರ ಗುರುವಿನ ಮೂಲಕವಾಗಿ ದೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಗುರು ಏನು ಬೋಧ ಮಾಡ್ತಾನಲ್ಲ ಅದಕ್ಕೆ ಬಹಳ ಪ್ರಾಶಸ್ತ್ಯ ಇದೆ, ಮಹತ್ವ ಇದೆ. ಅದಕ್ಕಾಗಿಯೇ ಹುಟ್ಟಿದಂಥ ಮಕ್ಕಳಿಗೆ 8 ವರ್ಷದಲ್ಲಿ ಗುರುವಿನಿಂದ ಶಿವದೀಕ್ಷೆಯನ್ನು ಮಾಡುವಂಥ ಪರಿಪಾಠ ಬಂದಿದೆ. ತಾಯಿ ಗರ್ಭದಲ್ಲಿರುವಾಗ 8ನೇ ತಿಂಗಳಿನಲ್ಲಿ ಆ ಗರ್ಭಸ್ಥ ಶಿಶುವಿಗೆ ಒಂದು ಲಿಂಗಧಾರಣೆ ಮಾಡಿ ತಾಯಿಯ ಕೈಯಲ್ಲಿ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಮತ್ತು ಆ ಮಗು ಹುಟ್ಟಿದ ನಂತರ ನಾಮಕರಣ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಅದೇ ಲಿಂಗವನ್ನು ಪೂಜೆ ಮಾಡಿ ಕಟ್ಟಿ ಆ ಮಗುವಿಗೆ ಆಶೀರ್ವಾದ ಮಾಡ್ತಾರೆ. ಕೊನೆಗೆ 8ನೇ ವಯಸ್ಸಿನಲ್ಲಿ ದೀಕ್ಷಾ ಆಗಬೇಕು ಅಂಥೇಳಿ ವೀರಶೈವ ಧರ್ಮದಲ್ಲಿದೆ. ಆದರೆ ನಾವು ನೀವೆಲ್ಲ ನೋಡ್ತಾ ಇದ್ದೇವೆ, ನಾಳೆ ನಾಡ್ದು ಮದುವೆ ಅಂತಂದ್ರೆ ದೀಕ್ಷೆ ಮಾಡಿಸ್ಕೊಳ್ಳೋರು ಭಾಳ ಜನ. ಹಾಗೆ ನಮ್ಮ ಧರ್ಮದಲ್ಲಿ ಇಲ್ಲ. ನೀವು ಯಾವಾಗಲೂ ಮದುವೆ ಆಗ್ರಿ, ಮದುವೆಗೂ ಈ ದೀಕ್ಷೆಗೂ ಯಾವುದೇ ಸಂಬಂಧ ಇಲ್ಲ. 8ನೇ ವಯಸ್ಸಿನಲ್ಲಿ ನೀವು ದೀಕ್ಷಾ ಪಡ್ಕೊಂಡ್ರೆ ಅದರ ಪರಿಣಾಮ ನಿಮ್ಮ ಜೀವನದ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಉಂಟಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸಾತ್ವಿಕ ಮಾರ್ಗದಲ್ಲಿ ನಿಮ್ಮನ್ನು ನಡೀಲಿಕ್ಕೆ ಆ ಮಂತ್ರ ಒಂದು ಪುಷ್ಟಿಯನ್ನು, ಸ್ಫೂರ್ತಿಯನ್ನು ತಂದು ಕೊಡಬಲ್ಲದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಕೆಲವರು ದೀಕ್ಷಾ ಪಡ್ಕೊಂಡ್ರೆ ಎಲ್ಲಿ ಏನೂ ತಿನ್ನುವಂತಿಲ್ಲ, ಸ್ನಾನ ಮಾಡಿನೇ ನಾವು ಏನಾದರೂ ತಿನ್ನಬೇಕು ಅನ್ನುವಂಥ ತಪ್ಪು ಕಲ್ಪನೆ ಇದೆ. ಅದನ್ನು ಕೂಡ ತಿಳ್ಕೋಬೇಡಿ. ಬೆಳಗ್ಗೆ 1 ಸಲ ಸ್ನಾನ ಮಾಡಿದ ನಂತರದಲ್ಲಿ ನೀವು ಬೇರೆ ಸಂದರ್ಭದಲ್ಲಿ ನೀರಾಗಲಿ ಆಹಾರ ಸೇವನೆ ಆಗಲಿ ಮಾಡಿದರೆ ತಪ್ಪೇನೂ ಇಲ್ಲ. ಆದರೆ ದೀಕ್ಷೆ ಪಡ್ಕೊಂಡಂಥವರು ಅವರು ಮಾತ್ರ ನೇಮವನ್ನು ಪರಿಪಾಲನೆ ಮಾಡೋದಾದರೆ ಸ್ನಾನ ಮಾಡಿನೇ ನೀರನ್ನು, ಪ್ರಸಾದವನ್ನು ಸ್ವೀಕಾರ ಮಾಡಬಹುದು. ಆದರೆ ಆ ಕಾರಣದಿಂದ ಲಿಂಗವನ್ನೇ ಧರಿಸುವುದನ್ನು ಬಿಟ್ಟು, ಜಪವನ್ನೇ ಮಾಡೋದನ್ನು ಬಿಟ್ಟು ಭವಿಗಳಂತೆ ವೀರಶೈವರು ತಿರುಗಾಡಬಾರ್ದು ಅನ್ನುವಂಥ ಒಂದು ಕಳಕಳಿಯ ಕರೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ. ತಮಗೆಲ್ಲ ಗೊತ್ತಿದೆ, ಇಸ್ಲಾಂ ಧರ್ಮದಲ್ಲಿ ಭಾಳ ಸಣ್ಣ ಸಣ್ಣ ಮಕ್ಕಳು ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾರೆ. ಕ್ರೈಸ್ತ ಧರ್ಮ ನೀವು ನೋಡಿ, ತಮಗೆ ಎಷ್ಟೇ ಒತ್ತಡಿದರೂ ಭಾನುವಾರ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಬ್ರಾಹ್ಮಣ ಸಂಪ್ರದಾಯದವರನ್ನು ನೋಡಿ, ಚಿಕ್ಕ ಮಕ್ಕಳಿರುವಾಗಲೇ ಅವರಿಗೆಲ್ಲ ವೇದಾಧ್ಯಯನ, ಶಾಸ್ತ್ರದ ಒಂದು ಪರಿಜ್ಞಾನ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ವೀರಶೈವ ಧರ್ಮದಲ್ಲಿ ಏನೆಲ್ಲ ಆಧ್ಯಾತ್ಮ ಸಂಪತ್ತು ಬೇರೆ ಯಾವುದೇ ಧರ್ಮದಲ್ಲಿ ಇರಲಿಕ್ಕಿಲ್ಲ. ಅಷ್ಟು ಅಪಾರವಾದಂಥ ಆಧ್ಯಾತ್ಮದ ಸಂಪತ್ತನ್ನು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಕೊಟ್ಟಿದ್ದಾರೆ. ಆ ಸಂಪತ್ತನ್ನೇ ಬಳಸಿ 12ನೇ ಶತಮಾನದ ಬಸವಾದಿ ಶಿವಶರಣರು ಜೀವನದಲ್ಲಿ ಶ್ರೇಯಸ್ಸನ್ನು ಕಂಡರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ.
ಏನು ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ಮಾಡುವಂಥ ಈ 5 ದಿನಗಳ ಕಾರ್ಯಕ್ರಮ ಪೂಜಾ ಸಮಿತಿಯ ಅಧ್ಯಕ್ಷರಾದಂಥ ಉಮಾಶಂಕರ್ ಅವರ ಒಂದು ದಂಡ ನಾಯಕತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಕೆಲಸ ಮಾಡಿದ್ದಾರೆ. ಇವತ್ತಿನ ಕೊನೆಯ ದಿನದ ಪೂಜಾ ಸೇವೆಯನ್ನು ಬ್ರಹ್ಮಾಪುರಿ ಮಹಾಪೀಠದ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳ ಕಾಲದಲ್ಲಿ ಶ್ರೀ ವಿಶ್ವನಾಥಪ್ಪ ಮತ್ತು ಶ್ರೀಮತಿ ಪಾರ್ವತಮ್ಮ ದಂಪತಿಗಳು ಮತ್ತು ಅವರ ಕುಟುಂಬ ವರ್ಗದವರು ಶಿವರಾತ್ರಿ ಬಂತು ಅಂದರೆ ಮಹಂತಿನ ಮಠದಲ್ಲಿ ಅವರ ಇಡೀ ಪರಿವಾರದವರು ಸೇರಿ ರುದ್ರಾಭಿಷೇಕ ಮಹಾಪೂಜೆ ನೆರವೇರಿಸಿದಂಥ ದಿನಗಳನ್ನು ನಾವು ಕಂಡಿದ್ದೇವೆ. ಮೇಲಾಗಿ ಧನುರ್ಮಾಸ ಪೂಜೆ ಮಹಂತಿನ ಮಠದಲ್ಲಿ ನಡೆದಾಗ ಅವರ ಇಡೀ ಪರಿವಾರ ಆ ಪೂಜಾರ್ಚನೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದಂಥ ಸನ್ನಿವೇಶವೂ ಕೂಡ ನಾವು ಕಂಡಿದ್ದೇವೆ. ಇವತ್ತು ಅವರು ಕೊಟ್ಟು ಹೋದಂಥ ಸಂಸ್ಕಾರದ ಬಲದಿಂದ ಎಸ್ ವಿ ರಾಜೇಂದ್ರ ಅವರಾಗಲಿ ಅವರ ಇಡೀ ಕುಟುಂಬ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಮನೆಗೆ ಬಂದಂಥ ಸೊಸೆಯಂದಿರಾಗಲಿ ಅವರೆಲ್ಲರೂ ಕೂಡ ಅದೇ ದಾರಿಯಲ್ಲಿ ನಡೆದು ಧರ್ಮ ಕಾರ್ಯಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಕಾರ್ಯ ಮಾಡ್ತಾ ಇದ್ದಾರೆ. ಈ 5 ದಿನಗಳ ಕಾಲ ರಂಭಾಪುರಿ ಜಗದ್ಗುರುವರ ಮಹಾಪೂಜೆಯಲ್ಲಿ ಏನು ಪುಷ್ಪ ಅಲಂಕಾರ, ಪೂಜೆಗೆ ಎಷ್ಟು ಹೂ ತರಬೇಕು, ಇಷ್ಟು ಹೂವಿನ ಅವಶ್ಯಕತೆ ಇಲ್ಲ. ಆದರೆ ರಾಜೇಂದ್ರ ಅವರಿಗೆ ಎಷ್ಟು ಹೂ ತಂದರೂ ಇನ್ನೂ ಹೆಚ್ಚು ಹೆಚ್ಚು ಹೂ ತರಬೇಕು, ಜಗದ್ಗುರುವರ ಪೂಜೆಗೆ ಅರ್ಪಿಸಿ ಸಂತೋಷ ಪಡಬೇಕನ್ನುವಂಥ ಭಾವನೆ. ಪಾದಪೂಜೆ ನಡೆದಾಗ ದಿನನಿತ್ಯದಲ್ಲಿ ಹೂವಿನಲ್ಲಿ ಜಗದ್ಗುರು ಕಾಣದಂತೆ ಅಷ್ಟು ಬೆಟ್ಟದಷ್ಟು ಹೂಗಳನ್ನು ಸಮರ್ಪಣೆ ಮಾಡಿದಂಥ ಶ್ರದ್ಧಾಜೀವಿ ಎಸ್ ವಿ ರಾಜೇಂದ್ರ ಪ್ರಸಾದ್ ಅವರು ಬರವರ ನಿಸ್ವಾರ್ಥ ಸೇವೆ, ಪೀಠದ ಮೇಲಿಟ್ಟಿರುವಂಥ ಅಭಿಮಾನವನ್ನು ಕಂಡು ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಒಂದು ಜವಾಬ್ದಾರಿ ಉಪಾಧ್ಯಕ್ಷ ಸ್ಥಾನವನ್ನು ಶ್ರೀಪೀಠ ಕೊಟ್ಟು ಆಶೀರ್ವಾದವನ್ನು ಕೂಡ ಮಾಡಿದೆ. ಇವತ್ತು 5 ದಿನಗಳ ಕಾಲ ಅವರ ಇಡೀ ಕುಟುಂಬ ಇಲ್ಲೆಲ್ಲ ನಿಂತು ಪೂಜಾ ಕಾರ್ಯ, ಸೇವಾ ಕಾರ್ಯಗಳನ್ನು ಮಾಡಿದ್ದನ್ನು ಕಂಡು ಸಂತೋಷವಾಗಿದೆ. ಇವತ್ತು ಸಂಜೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆಗಮಿಸ್ತಾ ಇದ್ದಾರೆ. ಇವತ್ತಿನ ಸಂಜೆಯ ಸಮಾರಂಭದಲ್ಲಿ ವಿಜಯವಾಣಿ ಹಿರಿಯ ಪತ್ರಕರ್ತರಾದಂಥ ಪೀಠದ ಹಿತೈಷಿಗಳಾದಂಥ ಪ್ರಶಾಂತ್ ರಿಪ್ಪನ್ಪೇಟೆಯವರ ಒಂದು ಉಪನ್ಯಾಸವೂ ಕೂಡ ಇದೆ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಸಂಘಟನೆ ಮತ್ತು ಸಾಮರಸ್ಯ, ಈ ವಿಚಾರವಾಗಿ ಕೆಲವು ಸ್ಫೂರ್ತಿದಾಯಕ ಚಿಂತನೆಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಿನ್ನೆ ವಿಜಯವಾಣಿ ಸಂಪಾದಕರಾದಂಥ ಚೆನ್ನೇಗೌಡರು ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಶಿವಮೊಗ್ಗ ನಗರದಿಂದ ಸತೀಶ್ ಗೌಡರು ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಹೆಸರವರು. ಬಹುಶಃ ಸತೀಶ್ ಗೌಡರು 2-3 ದಿನದಿಂದ ಇಲ್ಲಿ ನಡೆದಂಥ ಪೂಜಾ ಮತ್ತು ಧರ್ಮ ಸಮಾರಂಭದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವರು ಈ ಸಮಾರಂಭದಲ್ಲಿ ಇದ್ದರೆ ಆಶೀರ್ವಾದವನ್ನು ಪಡ್ಕೊಂಡು ಗುರು ಕಾರುಣ್ಯಕ್ಕೆ ಒಳಗಾಗಬೇಕನ್ನುವಂಥ
ಸೂಚನೆಯನ್ನು ಕೊಡ್ತಾ ಒಟ್ಟಾರೆ ಈ ಪೂಜಾ ಪರ್ವಕಾಲದಲ್ಲಿ